ಫಾರಿನ್ ಕಂಟ್ರೀಸ್ ಅಲ್ಲಿ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ. ಬೆಂಗಳೂರು ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಎಜುಕೇಶನ್ ಸ್ಟ್ರಾಂಗ್ ಇದೆ. ಸೊ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಾ ಇದ್ದಾರೆ. ಇಲ್ಲ ಬಿಡಬಾರ್ದು, ಏನಕ್ಕೆ ಬಿಡಬೇಕು? ನಮ್ಮ ಕನ್ನಡ ನಾವು ಬಿಡಲೇಬಾರ್ದು. ಬೇರೆಯವ್ರು ಎಲ್ಲಿಂದನೋ ಬಂದು ಅವರು ಕನ್ನಡ ಕನ್ನಡ ಬಗ್ಗೆ ಇದು ಮಾಡ್ಬೇಕಾದ್ರೆ ನಾವು ಕರ್ನಾಟಕದವರು ಕನ್ನಡದಲ್ಲೇ ಇಲ್ಲಿ ಕನ್ನಡದವರಾಗಿ ಹುಟ್ಟಿ ಬೆಳೆದೇ ನಾವು ಬಿಡಬಾರ್ದು. ಅದು ಅರ್ಥ ಮಾಡ್ಕೋಬೇಕಲ್ವಾ ಜನರು. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮಗೆ ಬೆಲೆ ಇಲ್ಲ ಅಂತ ಹೇಳಂದ್ರೆ ಬೇರೆ ರಾಜ್ಯದವ್ರು ನಮ್ಗೇನಾದ್ರು ಬೆಲೆ ಕೊಡ್ತಾರಾ? ಎಲ್ಲ ಬೇರೆ ಭಾಷೆಯವರೇ ಬಂದಿಲ್ಲಿ ಎಲ್ಲ ಕೆಲಸಗಳಲ್ಲಿ ಮುಂಚೂಣಿಲಿದ್ದಾರೆ. ಕನ್ನಡದವ್ರಿಗೆ ಯಾರಿಗೂ ಆದ್ಯತೆ ಇಲ್ಲ, ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಅಂದರೆ ಓದಿರೋರಿಗೆಲ್ಲ ಕುಟುಂಬ ಕುತ್ಕೊಂಡು ಹಿಂದುಳಿದವರು ಅವರು ಇವರು ಬೇರೆ ಹೊರಗಡೆ ಬಂದವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಕನ್ನಡಿಗರಿಗೆ ಏನು ಹೆಲ್ಪ್ ಇಲ್ಲ. ಇದೇ ಮಾಲಲ್ಲಿ ನಿನ್ನೆ ನಮ್ಮ ರೈತ ಬಂದವನೇ ಅಂತ ಅವನ್ನ ಹೊರಗಡೆ ಹಾಕಿದ್ದಾರೆ. ಇನ್ನು ಇಲ್ಲಿ ಕನ್ನಡಿಗರಿಗೆ ಇನ್ನೇನು ಸೆಕ್ಯೂರಿಟಿ ಇದೆ? ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ CM ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ನ ಮಾಡ್ತಾರೆ. 100% ಮೀಸಲಾತಿ ಕೊಡಬೇಕು ನಾವು ನಮ್ಮ ಕನ್ನಡದವ್ರಿಗೆ ಅಂತ ಹೇಳಿ. ಅದನ್ನು ಇಮಿಡಿಯೇಟಾಗಿ ಡಿಲೀಟ್ ಸಹ ಮಾಡ್ತಾರೆ. ಡಿಲೀಟ್ ಮಾಡಿದ್ಮೇಲೆ ಇದಕ್ಕೆ ತಡೆ ಹಿಡಿಯಲಾಗಿದೆ. ಮುಂದಿನ ಅಧಿವೇಶನದಲ್ಲಿ ಇದ್ರ ಕುರಿತು ಮಾತನಾಡ್ತೀವಿ ಅಂತ ಕೂಡ ಅವರು ಕ್ಲಾರಿಟಿ ಸಹ ಕೊಟ್ಟಿರ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು, ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ನಮ್ಮ ಕನ್ನಡದ ಕೆಲಸಕ್ಕೋಸ್ಕರ ಹೋರಾಡಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಮೊದಲ ಆದ್ಯತೆ ಸಿಗಬೇಕು. ಯಾವುದೋ ಬೇರೆ ರಾಜ್ಯದಿಂದ ಬಂದಿರೋವಂಥವರಿಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡೋದಲ್ಲದೆ ನಮ್ಮ ಕರ್ನಾಟಕದಲ್ಲಿರುವಂಥವ್ರಿಗೆ ಮೀಸಲಾತಿ ಕೊಡಿ, ನಮ್ಮ ಕನ್ನಡಿಗರಿಗೆ ಫಸ್ಟ್ ಆದ್ಯತೆ ಕೊಡಿ ಅಂತ ಹೇಳಿ ಇವತ್ತು ನಾವು ಹೋರಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಕನ್ನಡದ ಪ್ರೇಮಿಗಳು ಏನು ಹೇಳ್ತಾರೆ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋವಂಥವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ರಾಜ್ಯದಲ್ಲಿ ಏನಾಗ್ತಿದೆ ಅಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಕನ್ನಡಿಗರಿಗೆ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ. ಮತ್ತು ಎಜುಕೇಷನ್ನಲ್ಲಿ ಬಂದಾಗ ಈಗ ನಮ್ಮ ಕರ್ನಾಟಕ ಈಗ ಇಂಡಿಯಾದಲ್ಲಿ ಕಂಪೇರ್ ಮಾಡಿದಾಗ ಬೆಂಗಳೂರು ಬೆಸ್ಟ್ ಆಗಿದೆ ಎಜುಕೇಷನ್ಸಲ್ಲಿ. ಅದರಿಂದ ನಮ್ಮ ಸ್ಟೇಟ್ ಕರ್ನಾಟಕ ಬಂದಾಗ ಕರ್ನಾಟಕದಲ್ಲಿ ಯಾವ MNC ಕಂಪ್ನೀಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು ಕನ್ನಡಿಗರಿಗೆ ಫಸ್ಟ್ ಮೊದಲು ಆದ್ಯತೆ ಕೊಡಬೇಕು. ಅದರಲ್ಲಿ ಒಂದು 70% ಆದರೂ ಗೌರ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು 70% ಕನ್ನಡದಲ್ಲಿ ಕೊಟ್ಟಾಗ ಕನ್ನಡಿಗೆ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಅದರಿಂದ ಎಲ್ಲರೂ ಚೆನ್ನಾಗಿರ್ಬೋದು ಅನ್ನೋದು ನನ್ನ ದೃಷ್ಟಿ. ಬಟ್ ಇನ್ನೊಂದು ಏನು ಹೇಳಬೇಕಂದ್ರೆ ನಮಗೆ ಓವರಾಲ್ ನೋಡೋಕೆ ಹೋದರೆ ಈಗ ನನಗೆ ಗೊತ್ತಿರೋ ಪ್ರಕಾರ ಇವಾಗ ಫಾರಿನ್ ಕಂಟ್ರೀಸಲ್ಲಿ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ. ಬೆಂಗಳೂರು ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ಬೆಂಗಳೂರಲ್ಲಿ ತುಂಬ ಎಜುಕೇಷನ್ ಸ್ಟ್ರಾಂಗ್ ಇದೆ. ಸೊ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾ ಇದ್ದಾರೆ. ಕ್ವಾಲಿಟಿ ಇರಬೇಕಾದ್ರೆ ನಾವು ಯಾಕೆ ಬೇರೆ ಕಂಟ್ರಿಗೆ ಹೋಗಬೇಕು? ನಮ್ಮ ರಾಜ್ಯದಲ್ಲೇ ಇರಬೇಕಾದ್ರೆ, ನಮ್ಮ ರಾಜ್ಯದಲ್ಲಿ MNC ಕಂಪ್ನೀಸ್ ಇರಬೇಕಾದ್ರೆ ಇಂಪಾರ್ಟೆನ್ಸು ಪ್ರಥಮ ಆದ್ಯತೆ ಮಂದಿ ನಮ್ಮ ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಸರ್ಕಾರ ಇದಕ್ಕೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಹೈಯರ್ ಎಜುಕೇಷನ್ ಬಂದಾಗ ಸರ್ಕಾರ ಈ ಸ್ಟೂಡೆಂಟ್ಸ್ಗಳಿಗೆ ಏನು ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ಇವಾಗ ಏನು MNC ಕಂಪ್ನೀಸ್ ಏನು ಸ್ಕಿಲ್ಸ್ ಕೇಳ್ತಿದ್ದಾರೆ, ಆ ಸ್ಕಿಲ್ಸ್ ಕೇಳ್ತಿದ್ದಾರೆ, ಅದನ್ನು ಡೆವಲಪ್ ಮಾಡೋಕ್ಕೆ ಹಲವಾರು ರೀತಿಯ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ಏನಾಗ್ತಿದೆ ಅಂದರೆ ಎಜುಕೇಷನ್ ಅಂದಾಗ ಒಂದು ಏನೋ ಮಾಸ್ ಕಾರ್ಡ್ ಕೊಟ್ಬಿಟ್ಟು ಕಳಿಸೋ ಲೆವೆಲ್ಗೆ ಹೋಗಿದ್ದಾರೆ. ಅದು ಆಗಬಾರ್ದು. ಅಂದರೆ ಮಾಸ್ ಕಾರ್ಡ್ ಜೊತೆಗೆ ಒಂದು ಸ್ಕಿಲ್ಸ್ ಇಂಪ್ರೂವ್ ಆಗಬೇಕು, ನಾಲೆಜ್ ಇಂಪ್ರೂವ್ ಆಗಬೇಕು, ನಾಲೆಜ್ ಬೇಸಲ್ಲಿ ಔಟ್ಪುಟ್ ಆಗಬೇಕು. ಔಟ್ಪುಟ್ ಆದಾಗ ಮಾತ್ರನೇ ಏನಾಗುತ್ತೆ, ಸೊ ಇನ್ನೂ ನಮ್ಮ ದೇಶ ಏನೋ ಉದ್ಧಾರ ಆಗುತ್ತೆ ಅನ್ನೋ ಹೇಳೋಕ್ಕೆ ನಾನು ಬಯಸ್ತೀನಿ. ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಅಂದರೆ ನಾವು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ನೀರು ಕುಡಿದು ಊಟ ಮಾಡ್ತಾ ಇದ್ದೀವಿ. ಯಾವುದೋ ಬೇರೆ ನಾರ್ತ್ ಇಂಡಿಯನ್ಸ್ ಬಂದ್ಬಿಟ್ರು ಅಂತ ಅವ್ರಿಗೆ ಕೊಡುವಂಥ ಪ್ರಿಫರೆನ್ಸು ನಮ್ಮ ಕರ್ನಾಟಕದವ್ರಿಗೆ ಇಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಇದು ತಪ್ಪು ಆ್ಯಕ್ಚುಲಿ. ಯಾಕಂದರೆ ಈಗ ಬೇರೆ ಸ್ಟೇಟ್ಗೆ ಹೋದಾಗ ಅವ್ರ ಸ್ಟೇಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಮ್ಮ ಕನ್ನಡಿಗರಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ಇಲ್ಲಿ. ಸೊ ನಮಗೆ ಏನಂದರೆ ಇವಾಗ ನಮಗೆ ಬೇರೆ ಸ್ಟೇಟವ್ರು ನಮ್ಗೆ ಹೆಂಗೆ ಮಾಡ್ತಿದ್ದಾರೆ ಅದೇ ರೀತಿ ಅವ್ರಿಗೆ ಅವರ ಜನಗಳಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರ ಏನು ಮಾಡಬೇಕಂದ್ರೆ ಸರ್ಕಾರಗಳು ಇಲ್ಲಿ ಏನು ನಮ್ಮ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಬಟ್ ಇವತ್ತು ನಾನು ಮೊನ್ನೆ ನ್ಯೂಸ್ ಪೇಪರ್ಸನ್ನು ನೋಡಿದಾಗ ಏನಾಗುತ್ತೆ, ಕರ್ನಾಟಕದಲ್ಲಿ ಸ್ಕಿಲ್ಡ್ ಎಂಪ್ಲಾಯ್ ಇಲ್ಲ, ಸ್ಕಿಲ್ಸ್ ಇಲ್ಲ ಅಂತ ಬಂತು. ಯಾಕೆ ಸ್ಕಿಲ್ಸ್ ಇಲ್ಲ ಅಂದರೆ ಒಬ್ಬ ಅಮೇರಿಕಲ್ಲಿ ಕುತ್ಕೊಂಡು ಒಬ್ಬ ಪ್ರೆಸಿಡೆಂಟ್ ಯಾರಾದರೂ ಬೆಂಗಳೂರು ಬಗ್ಗೆ ಮಾತಾಡ್ತಾರಾ? ಯಾರು ಮಾತಾಡಲ್ಲ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ, ನಾನು ಒಬ್ಬ ಎಜುಕೇಟೆಡ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರು ಇಸ್ ಬೆಸ್ಟ್ ಎಜುಕೇಷನ್ ಬೆಸ್ಟ್ ಪ್ಲೇಸ್ ಫಾರ್ ಎಜುಕೇಷನ್ ಆ್ಯಕ್ಚುಲಿ. ಈ ಥರ ಇದ್ದಾಗ ನಮ್ಮ ಕನ್ನಡಿಗರಿಗೆ ಫಸ್ಟ್ ಆದ್ಯತೆ ಕೊಟ್ಟಾಗ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಅದರಿಂದ ಇದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸೈನ್ ಆಗುತ್ತೆ. ಇವಾಗ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ,
100% ರಿಸರ್ವೇಶನ್ಸ್ ಕೊಡ್ಬೇಕು ಅಂತ, ಆಮೇಲೆ ಅದನ್ನ ಡಿಲೀಟ್ ಕೂಡ ಮಾಡ್ತಾರೆ. IT ಉದ್ಯಮಗಳಿದಲ್ಲ, IT ಸೆಕ್ಟರ್, ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದಾರಂತೆ ಸಿದ್ದರಾಮಯ್ಯ ಅವ್ರಿಗೆ, ನೀವು ಇಷ್ಟೊಂದೆಲ್ಲ ಕೊಡಂಗಿಲ್ಲ ರಿಸರ್ವೇಶನ್ ಅಂತ. ಅಲ್ಲ, ಇವಾಗ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಕೊಟ್ಟು ಏನು ಪ್ರಯೋಜನ? ಈಗ ಕನ್ನಡದವ್ರು ಮತ್ತೆ ಇರೋದೇನಕ್ಕೆ? ಈಗ ಕರ್ನಾಟಕದಲ್ಲಿ ಕನ್ನಡದವರಿಗೆ ಮೇನ್ ಏನಿಲ್ಲ ಅಂದಮೇಲೆ ಮತ್ತೆ ಅಂತ ಇದು ಏನಕ್ಕೆ ರಾಜಕೀಯ ಇದು ಎಲ್ಲ ಯಾಕೆ? ನಾವ್ ಎಲೆಕ್ಟ್ ಮಾಡಿರೋ ಲೀಡರ್ಸು ಇವತ್ತು ನಾವೇ ಕೇಳ್ಕೋಬೇಕು ಅವ್ರಿಗೆ, ಇಲ್ಲ ನಮ್ಮ ಕನ್ನಡ ಮೀಸಲಾತಿ ಕೊಡಿ. ಅದೇ ನೋಡಿ, ಈಗ ಇವಾಗ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ ಏನಕ್ಕೆ? ನಾವು ಕನ್ನಡದವರು, ನಾವು ಇಲ್ಲಿದ್ದೀವಿ, ಅವರು ಕನ್ನಡದವರು, ಕನ್ನಡ ಇದಕ್ಕೋಸ್ಕರ ಇದು ಮಾಡ್ತಾರಂತ. ಈಗ ಅವರೇ ಹಿಂಗೆ ಮಾಡ್ಬೇಕಾದ್ರೆ ಅದು ತುಂಬ ತಪ್ಪಾಗುತ್ತೆ. ಅಂದ್ರೆ ಈ ಬ್ಲಾಕ್ ಮೇಲ್ ಮಾಡಿದ್ರೆ ನಾವು ಬಿಟ್ಕೊಟ್ಬಿಡ್ಬೇಕಾ? ನಾವು ಕನ್ನಡ ಇಲ್ಲ, ಬಿಡಬಾರ್ದು. ಏನಕ್ಕೆ ಬಿಡಬೇಕು? ನಮ್ಮ ಕನ್ನಡ ನಾವು ಬಿಡಲೇಬಾರ್ದು. ಯಾಕಂದ್ರೆ ಬೇರೆಯವ್ರು ಎಲ್ಲಿಂದನೋ ಬಂದು ಅವರು ಕನ್ನಡ ಬಗ್ಗೆ ಇದು ಮಾಡ್ಬೇಕಾರೆ ನಾವು ಕರ್ನಾಟಕದವರು ಕನ್ನಡದಲ್ಲೇ ಇಲ್ಲಿ ಕನ್ನಡದವಾಗಿ ಹುಟ್ಟಿ ಬೆಳೆದೇ ನಾವು ಬಿಡಬಾರ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಮಾಡಿದ್ ಸರಿನಾ ತಪ್ಪಾ? ಅಲ್ಲ, ಡಿಲೇಟ್ ಮಾಡಿದ ತಪ್ಪು. ಅದು ಕನ್ನಡದವ್ರಿಗೆ ಫಸ್ಟು ರೆಫರ್ ಮಾಡಬೇಕಾಗಿತ್ತು. 40 ವರ್ಷದಿಂದ ಇದ್ರ ಬಗ್ಗೆ ಹೋರಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದವ್ರಿಗೆ ಫಸ್ಟ್ ಆದ್ಯತೆ ಕೊಡಿ, ನಮಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದೀವಿ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇ ಪರಭಾಷಿಗರ, ಅಂದ್ರೆ ಬೇರೆಯವ್ರಿಗೆ ಸಿಗೋಷ್ಟು ಪ್ರಿಫರೆನ್ಸ್ ನಮ್ಮ ಕರ್ನಾಟಕದವ್ರಿಗೆ ಇಲ್ವಾ? ನಮ್ಮ ಕರ್ನಾಟಕದಲ್ಲಿ ಈಗ ಸಿಗ್ತಾ ಇದೆ ಅಲ್ಲ. ಆದ್ರೆ ಮೀಸಲಾತಿ ರಿಸರ್ವೇಶನ್ ಅನ್ನೋದಿಲ್ಲ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೌದು, 75% ಕೊಡಬೇಕು, ಅದು ಕೊಡಬೇಕು, ರಿಸರ್ವೇಶನ್ ಕೊಡಬೇಕು. ನಾವು ಕನ್ನಡಿಗರಿಗೆ ಕನ್ನಡದವರೇ ಕೊಡಲಿಲ್ಲ ಅಂದ್ರೆ ಇನ್ಯಾರು ನಮಗೆ ಮರ್ಯಾದೆ ಕೊಡ್ತಾರೆ ಅಲ್ವಾ? ಈಗ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ, 100% ಮೀಸಲಾತಿ ಕೊಡ್ತೀವಿ ಅಂತ. ಅದನ್ನ ಇಮಿಡಿಯೇಟ್ ಡಿಲೀಟ್ ಸಹ ಮಾಡಿಬಿಟ್ಟು ಇದಕ್ಕೆ ತಡೆ ತರಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಇಷ್ಟೊಂದು ವಿರೋಧ ಯಾಕೆ? ಅಂದ್ರೆ ನಮ್ಮ ಕನ್ನಡಿಗರು ರಿಸರ್ವೇಶನ್ ಕೇಳೋದೇ ತಪ್ಪ? ಅದು ಅರ್ಥ ಮಾಡ್ಕೋಬೇಕಲ್ವಾ ಜನರು? ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ನಮಗೇ ಬೆಲೆ ಇಲ್ಲ ಅಂತ ಹೇಳಂದ್ರೆ ಬೇರೆ ರಾಜ್ಯದವ್ರು ನಮಗೇನಾದ್ರು ಬೆಲೆ ಕೊಡ್ತಾರಾ? ಈಗ ಬೇರೆ ತಮಿಳ್ನಾಡಲ್ಲಿ ಹೋಗಿ, ಅಲ್ಲಿ ಒಂದು ಕನ್ನಡ ಬೋರ್ಡ್ ಇಲ್ಲ, ಇಂಗ್ಲೀಷ್ ಬೋರ್ಡ್ ಇಲ್ಲ, ಎಲ್ಲ ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದು ತಿಳ್ಕೋಬೇಕು, ನಮ್ಮ ಕನ್ನಡದವರೇ ತಿಳ್ಕೋಬೇಕು ಅಷ್ಟೇನೆ, ಯಾರು ಏನು ಅದಕ್ಕೆ ಹೇಳೋಕ್ಕಾಗಲ್ಲ. ಇವಾಗ CM ಅನ್ನೋ ಒಂದು ಸ್ಥಾನ ಕೊಟ್ಟಿದ್ದೀವಿ ಅಂದ್ರೆ ನಾವು ಚೂಸ್ ಮಾಡಿರುವಂತಹ ಲೀಡರ್ಸ್ ಅವರೆಲ್ಲ, ಅವರು ನಮ್ಮ ಕನ್ನಡಕ್ಕೆ ಹೋರಾಡಬೇಕು ಅಥವಾ ನಮಗೆ ರಿಸರ್ವೇಶನ್ ಕೊಡೋದ್ರ ಬಗ್ಗೆ ಹೋರಾಡಬೇಕು. ಅವ್ರು ಕರೆಕ್ಟಾಗಿ ನ್ಯಾಯ ಒದಗಿಸ್ತಾ ಇದ್ದಾರೆ ಅನ್ಸುತ್ತಾ? ಇಲ್ಲ, ಎಲ್ಲ ಬೇರೆ ಭಾಷೆಯವರೇ ಬಂದಿಲ್ಲಿ ಎಲ್ಲ ಕೆಲಸಗಳಲ್ಲಿ ಮುಂಚೂಣಿಲಿದ್ದಾರೆ. ಕನ್ನಡದವ್ರಿಗೆ ಯಾರಿಗೂ ಆದ್ಯತೆ ಇಲ್ಲ, ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಇವಾಗ ನಾವು ಯಾವುದೇ ಹೋಟೆಲ್, ಕನ್ನಡ ಜನಕ್ಕೆ ಆದ್ಯತೆ ಕೊಡಬೇಕು. ಹೋಟೆಲ್ ರೆಸ್ಟೋರೆಂಟ್ಸಿಗೆಲ್ಲ ಹೋದ್ರೆ ನಾರ್ತ್ ಇಂಡಿಯನ್ಸೇ ಜಾಸ್ತಿ. ಹೌದು, ಎಲ್ಲ ಅಂದರೆ ಎಲ್ಲ ವರ್ಗಗಳಿಂದಗಳಲ್ಲೂ ಅವರೇ ಬೇರೆ ಭಾಷಿಗರೇ ಮುಂದಿದ್ದಾರೆ. ಇದಕ್ಕೇನು ಸ್ಟ್ಯಾಂಡ್ ತಗೋಬೇಕು ನಮ್ಮ ಸರ್ಕಾರ? ಕನ್ನಡ ಸಂಘಟನೆಗಳು, ಕನ್ನಡ ಜನಗಳು ಎಲ್ಲರೂ ಸ್ವಲ್ಪ ಮಾತಾಡಬೇಕಾಗತ್ತೆ. ಬರೀ ಎಲ್ಲೇ ಹೋದರೂ ಬರೀ ಹಿಂದಿಯವರೇ ಸಿಗ್ತಾರೆ, ನಾರ್ತ್ ಇಂಡಿಯನ್ಸೇ. ಕೆಲವರು ಜಾಸ್ತಿ ಜನ ಕನ್ನಡನೇ ಗೊತ್ತಿರಲ್ಲ. ನಮ್ಮ ಕಮ್ಯುನಿಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾರು ಕೇಳಿದ್ರು ಎಲ್ಲಿರೋದ್ರು ಕನ್ನಡದವ್ರಿಗಿಂತ ಹಿಂದಿಯವರು ಜಾಸ್ತಿ ಇರ್ತಾರೆ. ಇಲ್ಲ, ನಮ್ಮ ಕನ್ನಡದವ್ರಿಗೆ ಕೆಲಸ ಕೊಡಿ ಅಂತ ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ಪ್ರೊಟೆಸ್ಟ್ ಅವರೇ ಜಾಸ್ತಿ ಜನ ಫೇಸ್ ಮಾಡಬೇಕು. 70% ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀರಿ. 70% ಬೇಕೇ ಬೇಕು. ಫ್ಯೂಚರ್ ನಮಗೂ ಹೆಲ್ಪ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ರಿಸರ್ವೇಶನ್ ಬೇಕು ಅಂತ ಇವಾಗ ನಾವು ಹೋರಾಡಬೇಕಾಗಿದೆ. ನಾವು ಇಲ್ಲೇ ಹುಟ್ಟಿ ಬೆಳೆದ್ರೂ ಸಹ ನಮಗೆ ರಿಸರ್ವೇಶನ್ ಅನ್ನೋದು ಕೇಳಿ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ನೋಡಿ, ನಾವು ಕರ್ನಾಟಕದಲ್ಲೇ ಹುಟ್ಬಿಟ್ಟು ಬೆಳೆದು ಎಲ್ಲ ನಮಗೆ ಕೆಲಸ ಇಲ್ಲ ಅಂದರೆ ನಾವು ಅಂದರೆ ಇಲ್ಲಿ ಅರ್ಧಕ್ಕರ್ಧ ಜನ ಕೆಲಸದವರು ಬರೀ ನಾರ್ತ್ ಇಂಡಿಯನ್ಸೇ ಇದ್ದಾರೆ. ಈಗ ನಮಗೂ ಕೆಲಸ ಬೇಕು, ನಮಗೆ ರಿಸರ್ವೇಷನ್ನು 70% ಬೇಕು. ನಮಗೂ ಕೆಲಸ ಮಾಡಿಕೊಡಿ ಅಂತ ನಾನು ಸರ್ಕಾರದವ್ರು ಕೇಳ್ಕೊತೀವಿ. ಅಂದರೆ ಇವಾಗ ನೀವೆಲ್ಲ ಇನ್ನೂ ಯೂತ್ಸ್ ಇದ್ದೀರಾ, ಫ್ಯೂಚರಲ್ಲಿ ನೀವು ಓದಿ ಗ್ರ್ಯಾಜುಯೇಟ್ ಆಗಿ ನಿಮಗೊಂದು ಜಾಬ್ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ನಮ್ಮ ಗೌರ್ಮೆಂಟ್ ಅವರು ಯಾವ ರೀತಿ ಇದನ್ನು ಅಂದರೆ ತಗೋಬೇಕು, ಅಂದರೆ ಇದನ್ನು ಯಾವ ರೀತಿ ಪರಿಗಣಿಸ್ಬೇಕು? ಸೀರಿಯಸ್ ಆಗಿ ಗೌರ್ಮೆಂಟ್ 70% ಆಫ್ ಇಂಪಾರ್ಟೆನ್ಸ್ ನಮಗೆ ಕೊಡಬೇಕಾಗುತ್ತೆ. ಅದು ಡೈಲಿ ಬೇಸಿಸ್ ಮೇಲೆ ಇದು ನೋಡ್ತಾ ಇದ್ದೀವಿ. ಬಿಸ್ನೆಸ್ಸಲ್ಲಿ ಹೆಂಗೆಲ್ಲ ಮೂವ್ ಆಗ್ತಾರೆ ನಾರ್ತ್ ಇಂಡಿಯನ್ಸ್, ಸೌತ್ ಇಂಡಿಯನ್ಸ್ ಅಂತೂ ಡೌನೇ ಇದ್ದೀವಿ, ನಾರ್ತ್ ಇಂಡಿಯನ್ಸ್ ಮೂವ್ ಆಗ್ತಿಲ್ಲ. ಸೊ ಇಂಪಾರ್ಟೆನ್ಸ್ ನಮಗೆ ಕೊಡಬೇಕು, 70% ಆಫ್ ಇಂಪಾರ್ಟೆನ್ಸ್ ನಮಗೆ ಕೊಡಬೇಕು. ಇವಾಗ ಕೆಲಸ ಇವಾಗ ನೀವೆಲ್ಲ ಯೂತ್ಸ್ ಇದ್ದೀರ ಅಂದರೆ ಫ್ಯೂಚರಲ್ಲಿ ನೀವು ಒಂದು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಜನ ಕೆಲಸ ಇಲ್ಲದೆ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಸಹ ಇದೆ. ಅಫ್ಕೋರ್ಸ್ ಇದೆ, ಬಟ್ ನಾವು ಅದನ್ನು ಪರಿಗಣಿಸಲೇಬೇಕು. ಯಾಕಂದರೆ ಇಂಪಾರ್ಟೆನ್ಸ್ ನಮಗೆ ಕೊಡದೆ ಇನ್ಯಾರಿಗೂ ಕೊಡಬಾರ್ದು. ಬಿಕಾಸ್ ನಾವೇ ಇಲ್ಲಿ ಹುಟ್ಟು ಬೆಳೆದು ಅಲ್ಲ, ಸೊ ಅದಕ್ಕೆ.
ಸರ್ ಇವಾಗ ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ನಾವಿವತ್ತು ಮೀಸಲಾತಿಗೆ ಹೋರಾಡ್ತಾ ಇದ್ದೀವಿ. ಹೌದು. ಏನ್ 1 ವರ್ಷದಿಂದ ಅಲ್ಲ 2 ವರ್ಷದಿಂದ ಅಲ್ಲ, ಸತತ ಕೆಲವು ವರ್ಷಗಳಿಂದ ಹೋರಾಡ್ತಾನೆ ಇದ್ದೀವಿ. ಇದು ಯಾಕೆ ಇಷ್ಟು ವಿರೋಧ ಅಂದ್ರೆ ಕನ್ನಡದವ್ರಿಗೇನೆ ಆಗಲ್ವಾ? ಆಗಲ್ಲ ಅಂತಲ್ಲ, ಎಲ್ಲ ಹೊರಗಡೆಯಿಂದವ್ರನ್ನ ಕರ್ಕೊಂಬಂದು ಕೆಲಸ ಕೊಡ್ತಿದ್ದಾರೆ. ಇಲ್ಲಿವ್ರು ಏನು ಮಾಡಬೇಕು? ಮೀಸಲಾತಿ ಯಾವುದು? ಈಗ ನಾನು BCom ಮಾಡಿದ್ದೀನಿ, ಏನಕ್ಕೆ? ಡಿಗ್ರಿ ಪಾಸ್ ಮಾಡಿ ಏನು ಮಾಡಲಿ? ನಾನು ಕೆಲಸ ಇಲ್ಲ, ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೀನಿ, ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಮೀಸಲಾತಿ ಅಂದರೆ ಓದ್ದಿರೋರಿಗೆಲ್ಲ ಕೂತ್ಕೊಂಡ್ರವರು, ಹಿಂದುಳಿದವರು, ಅವರು ಇವರು ಬೇರೆಯವ್ರು ಹೊರಗಡೆ ಬಂದವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಬಟ್ ಕನ್ನಡಿಗರಿಗೆ ಏನು ಹೆಲ್ಪ್ ಇಲ್ಲ. ಇದೇ ಮಾಲಲ್ಲೇ ನಿನ್ನೆ ನಮ್ಮ ರೈತ ಬಂದವನೇ ಅಂತ ಅವನ್ನೇ ಹೊರಗಡೆ ಹಾಕಿದ್ದಾರೆ. ಇನ್ನು ಇಲ್ಲಿ ಕನ್ನಡಿಗರಿಗೆ ಇನ್ನೇನು ಸೆಕ್ಯೂರಿಟಿ ಇದೆ? ಇಲ್ಲೇನು ಬದುಕೋಂಥ ಅವಕಾಶನೇ ಇಲ್ಲ. ಸ್ವಲ್ಪ ದಿನ ಹೋದರೆ ಎಲ್ಲ ಬೇರೆಯವರೆಲ್ಲ ಬಂದು ತುಂಬಿಕೊಂಡು ಕನ್ನಡಿಗರನ್ನ ಹೊಡೆಸ್ತಾರೆ. ಯಾಕೆ ಇಷ್ಟೊಂದು ವಿರೋಧ? ವಿರೋಧ ಅಂದರೆ ಅದೇ ಎಲ್ಲ ಇವರು ರಾಜಕಾರಣಿಗಳು ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಷ್ಟೇ. ನಮ್ಮ ಅವ್ರಿಗೆ ಜನಗಳಿಗೆ ಒಳ್ಳೇದಾಗುತ್ತೆ, ಅದು ಬೇಕಾಗಿಲ್ಲ. ಅವ್ರವ್ರ ಹೆಂಡತಿ ಮಕ್ಕಳು ಅವ್ರಿಗೆ ಸಂಪಾದನೆ ಮಾಡ್ಕೋಬೇಕು, ಕೋಟಿಗಟ್ಟಲೆ ಮಾಡಬೇಕು. ಬೇರೆಯವ್ರು ಹೆಂಗಾರು ಹಾಳಾಗೋಗ್ಲಿ, ಅದನ್ನು ಕಟ್ಕೊಂಡು ನಮಗೇನಾಗಬೇಕು, ನಾನು ಚೆನ್ನಾಗಿದ್ರೆ ಸಾಕು ಅನ್ನೋ ಸ್ವಾರ್ಥ ರಾಜಕಾರಣ. ಹಾಗೂ ಇಲ್ಲಿ ನಮ್ಮ ಕಾನೂನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಅಂತ ಬಂದಾಗ ನಾವು ಕನ್ನಡ ಅಂದ್ರೆ ಸಿಕ್ಕಾಪಟ್ಟೆ ಅಭಿಮಾನ. ಹೌದು. ಕನ್ನಡ ಅಂದ್ರೆ ಬರ್ದೇ ಇರೋರ್ಗೆಲ್ಲ ಕನ್ನಡ ಹೌದು. ನಾವು ಕಸ್ಟಮರ್ಗೆ ತುಂಬ ಹೆಲ್ಪ್ ಮಾಡ್ತೀವಿ. ಕೆಲವು ಬರ್ದೇ ಇರೋರ್ಗೆ ನಾವು ಹೇಳ್ಕೊಡೋಕೆ ಟ್ರೈ ಮಾಡ್ತೀವಿ. ಆ ಥರ ಇರಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಮೀಸಲಾತಿ ಕೇಳಬೇಕಾಗಿದೆ. ಅದೇ ಮೇಡಮ್, ಇವ್ರಿಗೋಸ್ಕರ ಕನ್ನಡಿಗರಿಗೆ ಯಾರಿಗೂ ಅವಕಾಶ ಸಿಗ್ತಾ ಇಲ್ಲ. ಈಗ ನೀವು ಹೇಳಿದ್ನಲ್ವಾ, ಯಾರಿಗೂ ಅವಕಾಶ ಕೊಟ್ಟರೆ ಕನ್ನಡಿಗರು ಎಲ್ಲರಿಗೂ ಕೆಲಸ ಸಿಗುತ್ತೆ. ಇವ್ರಿಗೆ ಅವಕಾಶನೇ ಕೊಡ್ತಿಲ್ಲ ಅಂದಮೇಲೆ ಹೊರಗಡೆ ಇರೋರೇ ಹೊರಗಡೆಯಿಂದ ಬರೋರು. ಈಗ ಕ್ಯಾಬ್ ಡ್ರೈವರ್, ಆಟೋ ಡ್ರೈವರ್ ಎಷ್ಟು ಜನ ಇದ್ದಾರೆ ಹೊರಗಡೆಯವರು, ಹಿಂದಿಯವರು ಎಷ್ಟು ಜನ ಇದ್ದಾರೆ. ನಾವು ಅಷ್ಟೊಂದು ಹೋರಾಟ ಮಾಡಿದ್ವಿ ಹಿಂದಿ ಡ್ರೈವರ್ಗಳಿದ್ದಾರೆ ಅಂತ. ಅವಾಗ ಒಂದು ಸಲ ಗೊತ್ತಿರ್ಬೋದು ನಿಮಗೆ, ಎಷ್ಟೊಂದು ಜನ ಆಟೋಗಳು ಎತ್ಕೊಂಡು ಹೊರಗಡೆ ಹೋದರು. ಬಟ್ ಇವಾಗ ಮತ್ತೆ ಬಂದಿದ್ದಾರೆ. ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಿರೋದು ಯಾರು? ಹೊರಗಡೆಯಿಂದ ಬಂದವರಿಗೆಲ್ಲ DL ಕೊಡ್ತಿದ್ದಾರೆ. ಬಟ್ ನಮ್ಗೆ ಇಲ್ಲೇ 108 ರೂಲ್ಸು. 108 ರೂಲ್ಸ್ ಮಾಡ್ತಾರೆ. ಒಂದು ಅಫೆನ್ಸ್ ಇತ್ತು ಅಂದರೆ DL ಕ್ಯಾನ್ಸಲ್ ಮಾಡ್ತೀನಿ, ಅದು ಹೊರಗಡೆ ಬಂದಿರೋನಿಗೆ DL ಕೊಡ್ತಾರೆ. ಏನು ಮಾಡೋಣ? ಹೊರ ರಾಜ್ಯದವ್ರಿಗೆ ಕೊಟ್ಟಿದ್ದಾರೆ. ಬಟ್ ಅವ್ರಿಗೆ ಯಾವ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ. ಬಟ್ ನಾವು ಕನ್ನಡಿಗ, ನಾನು ಬದುಕಬೇಕು ಅಂದರೆ ನನಗೆ 108 ರೂಲ್ಸು. ಇದು ಇವತ್ತಿನ ಅಂದರೆ ನಾನು ಹೇಳಿದ್ನಲ್ವ, ನಮ್ಮ ದೇಶದ ಕಾನೂನಿನ ವ್ಯವಸ್ಥೆ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ನಮಗೆ 108 ಥರ ಇದೆ. ನಮಗೆ ಆಟೋ ಹಿಂದೆ ಪ್ರತಿಯೊಂದು 108 ಸಮಸ್ಯೆ ಇದೆ. ನಾವು ಗಾಡಿ ತೊಗೊಂಡು ರೋಡಿಗೆ ಬರ್ತೀನಿ ಅದು. ಮೀಸಲಾತಿ ನೋಡಿ ಸರ್, ಓದ್ದವ್ರಿಗೆ ಕೆಲಸ ಕೊಡಿ, ಅವನ ಟ್ಯಾಲೆಂಟ್ನ ಚೆಕ್ ಮಾಡಿ ಕೆಲಸ ಕೊಡಿ. ಅದನ್ನ ಬಿಟ್ಟು ದುಡ್ಡು ಇಸ್ಕೊಂಡು ಲಂಚದಲ್ಲಿ ತೊಗೊಂಡು, ಅವನು ಟ್ಯಾಲೆಂಟೇ ಇರೋಲ್ಲ, ಅವನು ಇಂಜಿನಿಯರು, ಅವನಿಗೆ ABCD ಬರೋಲ್ಲ, ಏನೋ ಕಲ್ತಿರ್ತಾನೆ, ಅವನೊಬ್ಬ ಡಾಕ್ಟ್ರು. ಇದೆಲ್ಲ ಲಾಯಕ್ಕಲ್ಲ. ನೀವು ಗೌರ್ಮೆಂಟಿಂದ ಇದ್ದೀರಲ್ವಾ, ಅವ್ರನ್ನ ಕ್ವಾಲಿಫೈ ಮಾಡಿ ಅವ್ರಿಗೆ ಕೆಲಸ ಕೊಡೋದು ಮಾಡೋದು ಬಿಟ್ಟರೆ ಆಗುತ್ತೆ. ಅದನ್ನು ಬಿಟ್ಟು ಮೀಸಲಾತಿ ಏನಕ್ಕೆ ಮೀಸಲಾತಿ ಕೊಡ್ತೀರಾ ನೀವು? ಬೇರೆಯವರಿಗೆ ಬೇರೆಯವ್ರಿಗೆ ಕೊಡಬೇಡಿ. ಅದನ್ನ ಹೇಳ್ತಾರೆ, ನಮ್ಮ ಕನ್ನಡದವ್ರು ಕೊಡಿ. ಯಾಕಂದರೆ ನಾವು ಕಟ್ಟೋ ಟ್ಯಾಕ್ಸು ಬೇರೆಯವ್ರು ಯಾರೋ ತಿನ್ನೋ ಬದಲು ನಮ್ಮನೆ ದುಡ್ಡನ್ನ ಬೇರೆಯವ್ರು ತಿನ್ನೋಕೆ ನಾವೇ ಬಿಡಬೇಕು? ನಾವೇ ತಿನ್ನೋಣ ಅಲ್ವಾ? ಆದರೆ ಜನ ಇಲ್ಲಿ ತಿಳ್ಕೊಂಡು ವಿದ್ಯಾವಂತರು ಇದನ್ನು ಸ್ವಲ್ಪ ಗಮನಕ್ಕೆ ತೊಗೊಂಡು ಮುಂದಿನ ಜೀವನ ನೋಡಬೇಕು. ಏನು ಸರ್ಕಾರ ಇದೊಂದು ಜಾರಿಗೆ ಕೈಗೊಂಡಿದೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ DCM DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ಅನ್ನ ತಿಂದು ಕರ್ನಾಟಕದಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳಿಗೆ ಸುಮಾರು 70% ಮೀಸಲಾತಿ ಇದೇನು ಕೈಗೊಂಡಿದ್ದಾರೆ, ಒಳ್ಳೆ ನಿರ್ಧಾರ ಆಗಿದೆ. ಏಕೆಂದರೆ ಬೇರೆ ಹೊರ ರಾಜ್ಯಗಳಿಂದ ಆಂಧ್ರ ಪ್ರದೇಶ, ತಮಿಳುನಾಡು, ಛತ್ತೀಸ್ಗಢ, ಉತ್ತರ ಪ್ರದೇಶ್, ಸೊ ಇಲ್ಲೇ ಬಂದು ಅವರು ಇಲ್ಲಿ ಸೆಟ್ಲಾಗಿ ಅವರು ಸುಮಾರು 1 ಲಕ್ಷ 1.5 ಲಕ್ಷ ಸಂಬಳ ತೊಗೊಳ್ತಿದ್ದಾರೆ. ಅಂದರೆ ನಮ್ಮ ಕನ್ನಡದವರು ಸ್ವಿಗ್ಗಿ ಝೊಮ್ಯಾಟೊ ಮಾಡಿಕೊಂಡು ಅವರು 15,000 20,000 ದುಡಿಮೆ ಮಾಡಿಕೊಂಡು ಅವರಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ. ಈಗ ಹೊರ ರಾಜ್ಯ ಇವಾಗ ಆಂಧ್ರ ಪ್ರದೇಶ, ತಮಿಳುನಾಡು ಅಲ್ಲೆಲ್ಲ 70% ರಿಸರ್ವೇಷನ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರನೂ ಕೊಡಬೇಕು. ಹಾಗೂ ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳು ಏನಿದ್ದಾರೆ, ಈಗ ಸುಮಾರು 20-30% ಜನಾಂಗದವರೇನಿದೆ ಹೊರ ದೇಶಗಳಲ್ಲಿ, ಅಮೇರಿಕಾ, ಫಾರಿನ್, USA ಅಲ್ಲೆಲ್ಲ ಹೋಗಿ ಸೆಟ್ಲಾಗಿ ಉದ್ಯೋಗ ಹುಡುಕುತ್ತಿದ್ದಾರೆ. ಹಾಗೂ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಹೊರ ದೇಶಗಳಿಗೆ, ನಮ್ಮ ಕರ್ನಾಟಕದಲ್ಲೇ ಮಾಡಿ ಹಾಗೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ತೆಗೆದುಕೊಳ್ಳ ಹೋಗಬೇಕಾಗಿ ನಾನೊಂದು ಕಳಕಳಿ ಮನವಿ.
ಇವಾಗ ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟಿ ಬೆಳೆದು ನಾವಿವತ್ತು ಮೀಸಲಾತಿಗೆ ಹೋರಾಡ್ತಾ ಇದ್ದೀವಿ, ಏನು ಅನ್ಸುತ್ತೆ? ಮ್ಯಾಮ್, ನಾ ಕೇರಳದಲ್ಲಿ ಸ್ಟಡಿ ಮಾಡಿದ್ದು. ಅಲ್ಲಿ ನೋಡಿದರೆ ಲೈಕ್ ಎಲ್ಲರೂ ಕೇರಳಿಯನ್ಸಲ್ಲೇ ಇರ್ತಾರೆ, ಕರ್ನಾಟಕದವ್ರು ಯಾರೂ ಇರಲ್ಲ. ಇಲ್ಲಿ ಬಂದರೆ ಎಲ್ಲಿ ನೋಡಿದ್ರು ಕೇರಳಿಯನ್ಸು, ಎಲ್ಲಿ ನೋಡಿದ್ರು ಮಲಯಾಳಂ. ಕರ್ನಾಟಕದವರು ಕಡಿಮೆ ಇದ್ದಾರೆ, ಕೇರಳದವ್ರು ಜಾಸ್ತಿ ಇದ್ದಾರೆ. ಕೇರಳದವ್ರು ಅಷ್ಟೇ ಹೇಳಲ್ಲ, ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರೋದು. ಅದಕ್ಕೆ ನಮ್ಮ ಕರ್ನಾಟಕ ಅಂದರೆ ಕರ್ನಾಟಕದವರಿಗೆ ಜಾಸ್ತಿ ಪ್ರಯಾರಿಟಿ ಕೊಡಬೇಕು, ಅಷ್ಟೇ ನಂಗೆ ಹೇಳ್ತಾ ಇರೋದು. ಅದೇ ಕೆಲಸದ ವಿಚಾರವಾಗಿ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಅಂದರೆ ಫಸ್ಟ್ ಕರ್ನಾಟಕದವರಿಗೆ ಪ್ರಯಾರಿಟಿ ಕೊಡಬೇಕು. ಆದಮೇಲೆ ಅವರ್ ಸ್ಟೇಟ್, ಇಟ್ಸ್ ಅವರ್ ಪ್ರಯಾರಿಟಿ. ಇವಾಗ ಅವ್ರ ಸ್ಟೇಟಲ್ಲಿ ಕೆಲಸ ಇರುತ್ತೆ, ಆದರೆ ಆ ಸ್ಟೇಟಲ್ಲಿ ಕೆಲಸ ಬಿಟ್ಟು ಅವ್ರು ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ನಮ್ಗೆ ಸ್ವಲ್ಪ ಥಿಂಕ್ ಮಾಡಬೇಕು, ನಾವು ಕರ್ನಾಟಕದವರಿಗೆ ಹೆಲ್ಪ್ ಮಾಡಬೇಕು. ನಂದು ಕೂಡ ಅಷ್ಟೇ, ನಮಗೆ ಬೇಕು ಅಂದರೆ ನಮಗೆ ರಿಸರ್ವ್ ಮಾಡಿರಿ, ನಮ್ಮ ಜಾಬಿಗೆ ರಿಸರ್ವ್ ಮಾಡಿರಿ ಅಂತ ಅಷ್ಟೇ ಹೇಳಿ. ಅಂದ್ರೆ ಇವಾಗ ನೀವು ಕರ್ನಾಟಕದಲ್ಲೇ ಹೌದು. ಇವಾಗ ಬೇರೆ ಕಡೆಯಿಂದ ಬಂದ್ಬಿಟ್ಟು ಅವ್ರಿಗೆಲ್ಲ ಜಾಬ್ ಸಿಗ್ತಾ ಇದೆ, ನಿಮಗೆ ಸಿಗ್ತಿಲ್ಲ ಅಂದ್ರೆ ಯಾವ ಥರ? ಇದು ತುಂಬ ಅಂದರೆ ತುಂಬ ಇದರಿಂದ ವಿಷಯ. ಅದಕ್ಕೆ ಕರ್ನಾಟಕ ಅವರಿಗೆ ಫಸ್ಟ್ ರಿಸರ್ವ್ ಮಾಡಿರಿ ಸೀಟ್, ಆಮೇಲೆ ಬೇರೆ ಸ್ಟೇಟ್ ಅವ್ರಿಗೆ ನೋಡ್ಬೋದು. ಬೇರೆ ಸ್ಟೇಟಲ್ಲಿ ಕರ್ನಾಟಕ ಅವ್ರು ಯಾರೂ ಇರಲ್ಲ, ಆದರೆ ಕರ್ನಾಟಕದಲ್ಲೇ ಹಾಗೆ ಆಗ್ತಿರೋದು. ಬೇರೆ ಸ್ಟೇಟ್ ಅವರು ಕರ್ನಾಟಕದ ಬಂದು ಜಾಬ್ ಎಲ್ಲ ಮಾಡ್ತಿರೋದು. ಅದಕ್ಕೆ ಕರ್ನಾಟಕ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ನನ್ನ ಹೆಸರು ಗೀತಾ ಅಂತ, ನಾನಿಲ್ಲಿ ಫೋಬಿಟಾ ಫೋಟೋಗ್ರಫಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಆರ್ಗನೈಸೇಷನಲ್ಲಿ ನೋಡಿದ್ರೆ ಲೈಕ್ ನಮ್ಮ ಆರ್ಗನೈಸೇಷನಲ್ಲಿ ಮೋರ್ ಆಫ್ ಕನ್ನಡ ಮಾತಾಡೋ ಜನರಿಗೆ ಕೆಲಸ ಇದೆ ಇಲ್ಲಿ. ಬಟ್ ಬೇರೆ ಕಡೆಯಲ್ಲಿ ಅಂತ ನೋಡಿದ್ರೆ ಲೈಕ್ ಮೋರ್ ಆಫ್ ಅದರ್ ಸಿಟೀಸಿಂದ ಬಂದಿರೋರು, ನಾರ್ತ್ ಇಂಡಿಯನ್ಸ್, ಅವ್ರಿಗೆಲ್ಲ ಜಾಸ್ತಿ ಕೆಲಸ ಸಿಗ್ತಾ ಇದೆ. ಸೊ ಆ ಪ್ರಿಫರೆನ್ಸನ್ನು ನೀವು ಕನ್ನಡಿಗರಾಗಿರೋ ಇಲ್ಲಿ ವಾಸ ಮಾಡ್ತಾ ಇರೋ ಜನರಿಗೆ ಕೆಲಸ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಈ ನಡುವೆ ಜಾಸ್ತಿನೇ ಅನ್ಎಂಪ್ಲಾಯ್ಮೆಂಟ್ ಕಾಣಿಸ್ಕೊಳ್ತಾ ಇದೆ. ಓದಿರೋರು ಎಷ್ಟೋ ಜನ ಇದ್ದು ಲೈಕ್ ಟ್ಯಾಲೆಂಟೆಡ್ ಆಗಿ ಸ್ಕಿಲ್ಡ್ ಆಗಿರೋರ್ಗೂ ಕೂಡ ಆ ಪರ್ಟಿಕ್ಯುಲರ್ ಕೆಲಸ ಸಿಗ್ತಾ ಇಲ್ಲ. ಜಸ್ಟ್ ದಟ್ ನಾರ್ತ್ ಇಂಡಿಯನ್ಸ್ಗೆ ಅವರು ಸ್ವಲ್ಪ ಓವರ್ ಹ್ಯಾಪರ್ ಆಗಿರೋದಕ್ಕೋಸ್ಕರ ಅವ್ರನ್ನ ತೊಗೊಂಡು ಅವ್ರ ಸ್ಕಿಲ್ ಯೂಟಿಲೈಸ್ ಮಾಡೋದಕ್ಕಿಂತ ನಮ್ಮ ಕನ್ನಡಿಗರನ್ನ ಬೆಳೆಸಿದ್ರೆ ಇಲ್ಲಿರೋ ಕನ್ನಡಿಗರಿಗೂ ಲೈಕ್ ಒಂದು ಹೆಮ್ಮೆ ಅಲ್ವಾ ಅದು. ಸೊ ಅದನ್ನು ಫಾಲೋ ಮಾಡಿದರೆ ಚೆನ್ನಾಗಿರುತ್ತೆ. ಅಂದ್ರೆ ಇವಾಗ ನಮಗೆ ರಿಸರ್ವೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಮುಖ್ಯ. ಬಿಕಾಸ್ ಒಬ್ಬರು ಕಷ್ಟಪಟ್ಟು ಓದಿ ಫ್ರಮ್ ದಿ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಓದಿ ಬಂದು ಎಲ್ಲನೂ ಇದೇ ಊರು ಅಂತ ಆದಮೇಲೆ ಅವ್ರ ಸೆಟಲ್ಮೆಂಟ್ ಕೂಡ ಇಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಕೆಲಸ ಈ ಊರಲ್ಲಿ ಸಿಗ್ತಾ ಇಲ್ಲ ಅಂತ ಬೇರೆ ಬೇರೆ ಸಿಟೀಸ್ಗೆ ಹೋಗೋದು ಜಾಸ್ತಿ ಜನ ಕಾಣಿಸ್ಕೊಳ್ತಾ ಇದ್ದಾರೆ ಈ ನಡುವೆ. ಸೊ ಆದಷ್ಟು ಇಲ್ಲೇ ನಮ್ಮ ಗೌರ್ಮೆಂಟೇ ನಮ್ಮ ಕನ್ನಡಿಗರಿಗೆ ಫಸ್ಟ್ ಪ್ರಿಫರೆನ್ಸ್, ಯಾವುದೇ ಕಾಸ್ಟ್ ಅವ್ರ ರಿಲಿಜಿಯಸ್ ಇಲ್ಲದೆ ನೋಡ್ಕೊಳ್ಳೋದೆ ಮೇನ್ ಕನ್ನಡಿಗರು ಅಂತ ಆ ಪ್ರಿಫರೆನ್ಸ್ ಕೊಟ್ಟರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಲ್ಲ, ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನಾವಿವತ್ತು ನಮಗೆ ಕೆಲಸ ಕೊಡಿ, ಕನ್ನಡದವ್ರಿಗೆ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳುವಂತಹ ಪರಿಸ್ಥಿತಿ ಇವತ್ತು. ಅದು ರೀಸನ್ ಲೈಕ್ ಒನ್ ಆಫ್ ದ ಥಿಂಗ್ ಅಂತ ಹೇಳ್ಬೋದು. ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಬೇರೆಯವ್ರಿಗೆ ಆ ಪ್ರಿಫರೆನ್ಸ್ ಕೊಡ್ತಾರೆ. ಆ ಸ್ಕಿಲ್ ಅದು ಏನು ಲ್ಯಾಕ್ ಆಗ್ತಾ ಇದೆ ಅನ್ನೋದು ನಮ್ಮ ಕನ್ನಡಿಗರು ಹೇಳ್ಕೊಟ್ರೆ ಪ್ರಾಬಬ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ ಆಗಲಿ ಓಕೆ ದಿಸ್ ಇಸ್ ಲ್ಯಾಕಿಂಗ್ ಅಂತ ಹೇಳಿದ್ರೆ ಅದನ್ನು ಬೆಳೆಸ್ಕೊಳ್ಳೋಕ್ಕೆ ಅವರೇ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಅವ್ರನ್ನ ತೊಗೋಬೋದಲ್ವಾ. ಇವಾಗ ಪರ್ಟಿಕ್ಯುಲರ್ ಆಗಿ ಈ ಸ್ಕಿಲ್ಲೇ ಬೇಕು ಅಂತ ಅಂದರೆ ಕೊಡಿ, ಟ್ರೈನಿಂಗ್ ಕೊಟ್ಟರೆ ಯಾರು ತಾನೇ ಮಾಡಲ್ಲ ಕೆಲಸ. ನಮ್ಮಲ್ಲಿ ಸ್ಕಿಲ್ ಇದ್ರೂ ಕೆಲಸ ಕೊಡೋಕ್ಕೆ ರೆಡಿ ಇಲ್ಲ. ಅದು ಆ್ಯಕ್ಚುಲಿ ಚೇಂಜ್ ಆಗಬೇಕು ಅಂತ ನನ್ನ ರಿಕ್ವೆಸ್ಟ್. ಚೇಂಜ್ ಆದರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ತುಂಬ ಜನ ಇವಾಗ ಕೆಲಸ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಬಿಕಾಸ್ ಸರ್ಟನ್ ಏಜ್ ಟೈಮ್ ಪೀರಿಯಡ್ ಆದಮೇಲೆ ಅವ್ರವ್ರ ಫ್ಯಾಮಿಲಿ ಅವ್ರು ಟೇಕ್ ಓವರ್ ಮಾಡ್ಕೋಬೇಕು. ಬಟ್ ಈ ಕೆಲಸ ಸಿಗದೆ ಇರೋದ್ರಿಂದ ತುಂಬ ಲ್ಯಾಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೋಡಿದ್ರಲ್ಲ, ನಮ್ಮ ಕರ್ನಾಟಕ ಜನ, ನಮ್ಮ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡ ಪ್ರೇಮಿಗಳು ಏನು ಹೇಳಿದ್ರು ಅಂತ. ನಾವು ಕನ್ನಡದಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಸೊ ನಮಗೆ ಬೇಕು ಈ ಮೀಸಲಾತಿ ಅನ್ನೋದು. ಯಾರೋ ಹೊರಗಿನ ರಾಜ್ಯದಿಂದ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಸೆಟಲ್ ಆಗಿಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರು ಬೇರೆ ಫಾರಿನ್ ಕಂಟ್ರೀಸ್ಗೆ, ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬೇರೆ ಕಡೆ ಹೋಗಿ ನಾವು ಆ ಸ್ಟೇಟ್ಗಳನ್ನ ಡೆವಲಪ್ ಮಾಡೋದ್ರ ಬದಲು ನಮ್ಮ ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ಮ ಕನ್ನಡನ ಬೆಂಗಳೂರನ್ನ ಡೆವಲಪ್ ಮಾಡೋಣ ಅನ್ನೋದು ನಮ್ಮ ಕನ್ನಡಿಗರ ವಾದ ಆಗಿದೆ. ಈ ಮೀಸಲಾತಿ ಅನ್ನೋದು ನಮಗೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.